ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. SLC ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರೆದಿದ್ದೀರಾ? ತುಂಬ ಜನ ಕೇಳ್ತಾ ಇದ್ದೀರಿ ನಮ್ಮ ರಿಸಲ್ಟು ಯಾವಾಗ ಬರ್ತಂತ. ಫೈನಲ್ ಆಗಿ ಗುಡ್ ನ್ಯೂಸ್ ಬಂದಿದೆ. ಹೌದು, ನಿಮ್ಮ ರಿಸಲ್ಟ್ ಡೇಟನ್ನು ಬಿಟ್ಟಿದ್ದಾರೆ. ಹೌದು, ಯಾವಾಗ ಅಂತಂದರೆ ನಾಳೆನೇ ಏಪ್ರಿಲ್ 23 ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ರಿಸಲ್ಟು ನಿಮ್ಮ ಕೈಲಿರ್ತದೆ. ಹೌದು, ನಾಳೆ ಏಪ್ರಿಲ್ 23 ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ರಿಸಲ್ಟ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಗುಡ್ ನ್ಯೂಸು. ತುಂಬ ದಿನ ಆಯಿತು ವೇಟ್ ಮಾಡ್ತಾ ಇದ್ದೀರಿ, ನಾಳೆ ಬರುತ್ತಾ ಅಂತ. ಸೊ ಫೈನಲ್ ಆಗಿ ನೀವು ವೇಟ್ ಮಾಡುವ ಸಮಯ ಬಂದೇ ಬಿಡ್ತು. ನಾಳೆ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ರಿಸಲ್ಟ್ ಬಿಡ್ತಾ ಇದ್ದಾರೆ. ರಿಸಲ್ಟ್ ಚೆಕ್ ಮಾಡ್ಬೋದು. ರಿಸಲ್ಟ್ ಚೆಕ್ ಮಾಡೋ ಲಿಂಕನ್ನು ಇದೇ ಒಂದು ಚಾನಲ್ ಹಾಕ್ತೀವಿ, ಅರ್ಥ ಆಯ್ತಾ? ಆ ಲಿಂಕನ್ನು ನೀವು ಎಲ್ಲರಿಗಿಂತ ಮೊದಲು ರಿಸಲ್ಟ್ನ ಚೆಕ್ ಮಾಡ್ಬೋದು. ನೋಡೋಣ, ನಾಳೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಆ ಲಿಂಕ್ ಬೇಕನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಮಗೆ ಆ ಲಿಂಕ್ ಸಿಗ್ತದೆ. ಜೊತೆಗೆ ತುಂಬ ಜನ ಕೇಳ್ತಾ ಇದ್ದೀರಿ ಹಿಂದಿ ವಿಷಯ ಏನಾಯಿತು ಅಂತ. ನೋಡಿ, ಹಿಂದಿ ವಿಷಯ ಏನಾಯಿತು ಅಂದರೆ ಈ ವರ್ಷ ನಿಮಗೆ ಯಾವುದೇ ರೀತಿ ಗ್ರೇಡಿಂಗ್ ಕೊಡೋದಿಲ್ಲ. ABCD ಗ್ರೇಡ್ ಕೊಡೋದಿಲ್ಲ. ಏನೇ ಇದ್ರೂ ಮಾರ್ಕ್ಸನ್ನ ಕೊಡ್ತಾರೆ. ಇದೇ ಫೈನಲ್ ನಿರ್ಧಾರ. ನಿಮಗೆಲ್ಲ ಗೊತ್ತಿರ್ಬೋದು, ಹೈಕೋರ್ಟು ನಿರ್ಧಾರ ಮಾಡಿತ್ತು ಈ ವರ್ಷ ಯಾವುದೇ ರೀತಿ ಗ್ರೇಡ್ ಬೇಡ ಅಂತ ನಿರ್ಧಾರ ಮಾಡಿತ್ತು. ಅದೇ ಪ್ರಕಾರ ಶಿಕ್ಷಣ ಇಲಾಖೆಯವರು ತೀರ್ಮಾನ ಮಾಡಿದ್ದಾರೆ. ಈ ವರ್ಷ ನಿಮಗೆ ಯಾವುದೇ ರೀತಿ ಗ್ರೇಡ್ ಇರೋದಿಲ್ಲ. ಏನಿದ್ರು 80 ಮಾರ್ಕ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ ಬರೆದಿದ್ದೀರಾ ಅಷ್ಟು ಮಾರ್ಕ್ಸನ್ನ ಕೊಡ್ತಾರೆ. ನಾಳೆನೂ ಕೂಡ ನಿಮ್ಮ ರಿಸಲ್ಟಲ್ಲಿ ಮಾರ್ಕ್ಸನ್ನೇ ಕೊಡ್ತಾರೆ. ಯಾವುದೇ ರೀತಿ ಗ್ರೇಡ್ ಇರೋದಿಲ್ಲ. ಇದು ಮಾಹಿತಿ ನೆನಪಿರಲಿ. ತುಂಬ ಜನ ಡೌಟಲ್ಲಿ ಇದ್ದೀರಾ ಗ್ರೇಡ್ ಅಂತ. ಗ್ರೇಡ್ ಕೊಡೋದಿಲ್ಲ, ಮಾರ್ಕ್ಸನ್ನ ಕೊಡ್ತಾರೆ. ಸ್ವಲ್ಪ ಬೇಜಾರಾಗ್ಬೋದು ಸ್ವಲ್ಪ ವಿದ್ಯಾರ್ಥಿಗಳಿಗೆ. ಯಾಕಂದರೆ ತುಂಬ ಜನ ನ್ಯೂಸ್ ನೋಡಿಬಿಟ್ಟು ಅಯ್ಯೋ ಗ್ರೇಡ್ ಕೊಡ್ತಾರೆ ಈ ವರ್ಷ, ನಾನು ಚೆನ್ನಾಗಿ ಓದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಸ್ವಲ್ಪ ಜನಕ್ಕೆ ಬೇಜಾರಾಗ್ಬೋದು. ಡೋಂಟ್ ವರಿ, ಇನ್ ಕೇಸ್ ನಿಮಗೆ ಮಾರ್ಕ್ಸ್ ಕಡಿಮೆ ಬಂದರೆ ಎಕ್ಸಾಮ್ 2 ಬರಿಬೋದು, ಅರ್ಥ ಆಯ್ತಾ? ಒಟ್ಟಿನಲ್ಲಿ ಈ ವರ್ಷ ಗ್ರೇಡ್ನ ಕೊಡ್ತಾರೆ, ಭಯ ಪಡೋಕ್ಕೋಬೇಡಿ. ನಾಳೆ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ರಿಸಲ್ಟು ಬಿಡ್ತಾರೆ. ವೆಬ್ಸೈಟ್ ಯಾವುದು? KResult.NICIN ವೆಬ್ಸೈಟು ಇಲ್ಲೇ ಬಿಡ್ತಾರೆ. ನಾನು ಲಿಂಕ್ನ ಹಾಕಿರ್ತೀನಿ ನಾಳೆ. ಆ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವಾಗ ಮಾತ್ರ ನಮಗೆ ಲಿಂಕ್ ಅನ್ನೋದು ಸಿಗ್ತದೆ. ಮತ್ತು ಇನ್ನೊಂದು ಪಾಯಿಂಟು, ಸೊ ಯಾರು ಭಯಪಡೋಕ್ಕೋಬೇಡಿ. ನಿಮ್ಮ ರಿಸಲ್ಟು ಸ್ವಲ್ಪ ಜಾಸ್ತಿ ಬರ್ಬೋದು, ನೀವು ಅಂದುಕೊಂಡಿದ್ದು ಕಡಿಮೆ ಬರ್ಬೋದು, ಅರ್ಥ ಆಯ್ತಾ? ಆಲ್ಮೋಸ್ಟು ಇವ್ಯಾಲ್ಯೂಷನ್ ಚೆನ್ನಾಗಿ ಮಾಡಿದ್ದಾರೆ. ಐ ಹೋಪ್ ನಿಮ್ಮ ರಿಸಲ್ಟು ಚೆನ್ನಾಗಿಯೇ ಬರ್ತದೆ. ಐ ಹೋಪ್ ಎಲ್ಲರೂ ಪಾಸ್ ಆಗ್ತೀರಾ, ಸ್ಕೋರನ್ನು ಮಾಡ್ಕೋತೀರಾ ಅಂತ. ಸೊ ಭಯ ಪಡೋಕ್ಕೋಬೇಡಿ, ಕೂಲ್ ಆಗಿರಿ. ನೀವು ಥಿಂಕ್ ಮಾಡಿದ್ರು ಕೂಡ ನಿಮ್ಮ ರಿಸಲ್ಟು ಚೇಂಜ್ ಆಗೋದಿಲ್ಲ, ಅರ್ಥ ಆಯ್ತಾ? ಇನ್ ಕೇಸ್ ನೀವು ಫೇಲ್ ಆದರೂ ಎಕ್ಸಾಮ್ 2ನ ಬರಿಬೋದು. ಭಯ ಪಡೋಕ್ಕೋಬೇಡಿ. ನೋಡೋಣ, ಮಾರ್ನಿಂಗ್ ವಿಡಿಯೋ ಹಾಕಿರ್ತಾನೆ. ಸೊ ರಿಸಲ್ಟ್ ಯಾವ್ದು ಚೆಕ್ ಮಾಡೋದಂತ ನೋಡ್ಕೊಳ್ಳಿ. ಯಾವ್ದು ವಿಡಿಯೋನ ಮಾರ್ನಿಂಗ್ ವಿಡಿಯೋ ಬರ್ತದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಫ್ರೆಂಡ್ಸ್, ಶೇರ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ವೆರಿ ಆಲ್ ದ ಬೆಸ್ಟ್. ನಿಮ್ಮ ರಿಸಲ್ಟ್ ಚೆನ್ನಾಗಿರಲಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಮಾಹಿತಿನ ತಿಳಿಸಿ.